ಪಡಿತರ ಅಕ್ಕಿ ಕಳ್ಳರಿಂದ ನಿರಂತರ ಅಕ್ರಮ ಪಡಿತರ ಅಕ್ಕಿ ಸಾಗಾಟ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿಲ್ಲದ ಪಡಿತರ ಅಕ್ಕಿ ಅಕ್ರಮ ಸಾಗಾಟ. ಈ ಕಳ್ಳ ದಂಧೆ ಮಾಡುವವರಿಗೆ ಕಡಿವಾಣ ಯಾವಾಗ? ಈ ಅಕ್ಕಿ ಕಳ್ಳ ಖದೀಮರನ್ನ ಮಟ್ಟ ಹಾಕುವುದು ಯಾವಾಗ? ಪಡಿತರ ಅಕ್ಕಿ ಅಕ್ರಮ ಸಾಗಾಟಕ್ಕೆ ಸಾಥ್ ನೀಡುತ್ತಿರುವ ಅಧಿಕಾರಿಗಳು, ಲಂಚದ ಆಸೆಗೆ ಕಳ್ಳರ ಸಹಾಯಕ್ಕೆ ನಿಂತ ಭ್ರಷ್ಟ ಅಧಿಕಾರಿಗಳು. ಎಸ್, ಕೆಲವು ಅಕ್ಕಿ ಕಳ್ಳರು ಯಾರ ಭಯವೂ ಇಲ್ಲದೆ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ್ನಲ್ಲಿ ರಾಜಾರೋಷವಾಗಿ ಅಕ್ರಮ ಅಕ್ಕಿ ಸಾಗಾಟ ನಡೀತಾ ಇದೆ. ಮಹಾಲಿಂಗಪುರದ ತುಂಬೆಲ್ಲ ಬಹಳಷ್ಟು ಕಳ್ಳ ಕದೀಮರು ಈ ಅಕ್ರಮ ಅಕ್ಕಿ ದಂಧೆಯನ್ನ ಯಾರ ಭಯವಿಲ್ಲದೆ ಬೆಂದಾಸಾಗಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆಲ್ಲ ಕಾನೂನಿನ ಭಯವಿಲ್ವಾ? ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಸಂಬಂಧಪಟ್ಟ ಅಧಿಕಾರಿಗಳು ಕಣ್ತೆರೆದು ನೋಡುವ ಅವಶ್ಯಕತೆ ಇದೆ. ಯಾರಾದ್ರೂ ಇವರನ್ನ ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ, ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಮಂತ್ಲಿ ಕೊಡ್ತೀವಿ, ಅವರ ಜೇಬು ಬೆಚ್ಚಗೆ ಮಾಡ್ತೀವಿ ಅಂತ ರಾಜಾರೋಷವಾಗಿ ಹೇಳ್ತಾರೆ. ಹಾಗಿದ್ದ ಮೇಲೆ ಮಂತ್ಲಿ ತೆಗೆದುಕೊಳ್ಳುವ ಅಧಿಕಾರಿಗಳು ಇವರ ಮೇಲೆ ಕ್ರಮ ಹೇಗೆ ಜರುಗಿಸಲು ಸಾಧ್ಯ? ನೀವೇ ಹೇಳಿ. ಕೊನೆಗೂ ಒಂದು ಗುಡ್ ನ್ಯೂಸ್ ಏನಂದ್ರೆ, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಸರ್ಕಾರದ ಅಕ್ಕಿಯನ್ನ 2 ವಾಹನಗಳಲ್ಲಿ ಸೇರಿ ಸರಿಸುಮಾರು 12ರಿಂದ 15 ಟನ್ ಅಂದ್ರೆ 12,000 ಕೆಜಿಯಿಂದ 15,000 ಕೆಜಿಯಷ್ಟು ಅಕ್ಕಿಯನ್ನ ಟ್ರಕ್ ಒಂದರಲ್ಲಿ ಲೋಡ್ ಮಾಡುತ್ತಿದ್ದಾರೆ ಎಂಬ ಮಾಹಿತಿಯ ಪ್ರಕಾರ ರಬಕವಿ ಬನಹಟ್ಟಿ ಆಹಾರ ನಿರೀಕ್ಷಕರು ಬಲೆ ಬೀಸಿ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿರುವವರನ್ನ ಮಟ್ಟ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಈ ಕಳ್ಳ ದಂಧೆಯಲ್ಲಿ ಶಾಮೀಲಾಗಿರುವವರ ವಿರುದ್ಧ ಕಠಿಣ ಕಾನೂನಿನ ಕ್ರಮ ಜರುಗಿಸಿ ನಂಬರ್ 1 ಮಲ್ಲಪ್ಪ ಯಂಕಪ್ಪ ಅಥನೆ ಮತ್ತು ನಂಬರ್ 2 ರಾಘವೇಂದ್ರ ಗಂಗಪ್ಪ ತೇಲಿ ಮತ್ತು ನಂಬರ್ 3 ಲಾರಿ ಡ್ರೈವರ್, ಈ 3 ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಿಸಿ ಈ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವವರನ್ನ ಪೊಲೀಸ್ ವಶಕ್ಕೆ ನೀಡಲಾಯಿತು. ಇಷ್ಟು ಮಾತ್ರವಲ್ಲದೆ ಮಹಾಲಿಂಗಪುರ್ನಲ್ಲಿ ಇನ್ನೂ ಅನೇಕ ಅಕ್ಕಿ ಕಳ್ಳರು ತುಂಬಿಕೊಂಡಿದ್ದಾರೆ. ಅವರೆಲ್ಲರನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಮಟ್ಟ ಹಾಕಬೇಕು, ಹೆಡೆಮುರಿ ಕಟ್ಟಬೇಕು ಎನ್ನೋದೇ ನಮ್ಮ ಗರುಡ ಬೇಟೆ ಕನ್ನಡ ನ್ಯೂಸ್ನ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ಗರುಡ ಬೇಟೆ ಕನ್ನಡ ನ್ಯೂಸ್, ಮಹಾಲಿಂಗಪುರ್.